ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲಿ ವಿಧಾನಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ವಾದ ಪ್ರತಿವಾದಗಳ ನಡುವೆ ಅಬ್ಬರದ ಪ್ರಚಾರ ಮುಂದುವರೆದಿದೆ. ಯೋಗಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಮುಸ್ಲಿಮರು ಹಚ್ಚಿದ ಬೆಂಕಿಯಲ್ಲಿ ಖರ್ಗೆ ತಾಯಿ ಸಾವು. ಈಗ ಅದನ್ನ ಮರ್ತಿದ್ದಾರೆ. ಯೋಗಿ ತಿರುಗೇಟು. ಸಂಚಲನ ಸೃಷ್ಟಿಸಿದ ಯೋಗಿ ಖರ್ಗೆ ಹೇಳಿಕೆ. ಖರ್ಗೆ ಅವರ ಬಾಲ್ಯದ ದುರಂತವನ್ನ ನೆನಪಿಸಿದಂತಹ ಯೋಗಿ ಆದಿತ್ಯನಾಥ್ 1948ರಲ್ಲಿ ಹೈದರಾಬಾದ್ ನಿಜಾಮರ ರಜಾಕಾರರು ಖರ್ಗೆ ಅವರ ಗ್ರಾಮವನ್ನ ಸುಟ್ಟು ಹಾಕಿದರು. ಇದರಿಂದ ಖರ್ಗೆ ಅವರ ತಾಯಿ ಮತ್ತು ಸಹೋದರಿ ಸುಟ್ಟು ಕರಕಲಾಗಿದ್ದರು ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರದ ಅಚಲಪುರದಲ್ಲಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಯೋಗಿ ಖರ್ಗೆ ಅವರ ಬಟೋಗೆ ತೋ ಕಟೋಗೆ, ವಿಭಜಿಸಿದರೆ ನಾವು ನಾಶವಾಗುತ್ತೇವೆ ಎಂಬ ಘೋಷಣೆಯ ಟೀಕೆಗೆ ಪ್ರತಿಕ್ರಿಯಿಸಿದ್ದಾರೆ. ನಾನು ಯೋಗಿ, ನನಗೆ ರಾಷ್ಟ್ರವೇ ಮೊದಲು, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಷ್ಟೀಕರಣ ರಾಜಕೀಯವೇ ಮೊದಲು ಅಂತ ಟೀಕಿಸಿದ್ದಾರೆ. ಭಾರತ ಏಕೀಕರಣಗೊಳ್ಳುವ ಮೊದಲು ಹೈದರಾಬಾದ್ನಲ್ಲಿ ರಾಜಕೀಯ ಅಶಾಂತಿಯ ಸಂದರ್ಭದಲ್ಲಿ ಖರ್ಗೆ ಅವರ ಬಾಲ್ಯದ ದುರಂತವನ್ನ ವಿವರಿಸಿದಂತಹ ಯೋಗಿ ಖರ್ಗೆ ಅವರು ನಿಜಾಮರ ಆಳ್ವಿಕೆಯ ಹಿಂದಿನ ಹೈದರಾಬಾದ್ನ ಬೀದರ್ ಪ್ರದೇಶದಲ್ಲಿ ಜನಿಸಿದರು. ಖರ್ಗೆ ಅವರ ಗ್ರಾಮವಾದಂತಹ ವಾರಹಟ್ಟಿ ಆಗ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು. ಆ ಸಮಯದಲ್ಲಿ ಬ್ರಿಟಿಷರು ರಾಷ್ಟ್ರವನ್ನ ವಿಭಜಿಸಲು ಮುಸ್ಲಿಂ ಲೀಗ್ ಅನ್ನ ಪ್ರೋತ್ಸಾಹಿಸಿದರು. ಕಾಂಗ್ರೆಸ್ ಕೂಡ ಅದಕ್ಕೆ ಬೆಂಬಲ ನೀಡಿತು. ಸ್ವಾತಂತ್ರ್ಯದ ನಂತರ ನಿಜಾಮರಿಗೆ ಅಧಿಕಾರ ಕಳೆದುಕೊಳ್ಳುವ ಭೀತಿ ಎದುರಾಗಿತ್ತು. ಹಿಂಸಾಚಾರವು ಆರಂಭವಾಗಿತ್ತು. ನಿಜಾಮರು ಖರ್ಗೆ ಅವರ ಗ್ರಾಮವನ್ನ ಸುಟ್ಟು ಹಾಕಿದರು. ಅಲ್ಲಿನ ಹಿಂದೂಗಳನ್ನ ಬರ್ಬರವಾಗಿ ಕೊಂದರು. ಆ ವೇಳೆ ಖರ್ಗೆ ಅವರ ತಾಯಿ, ಸಹೋದರಿ, ಅವರ ಕುಟುಂಬದ ಸದಸ್ಯರು ಸುಟ್ಟು ಹೋದರು. ಈಗ ತಮ್ಮ ಕುಟುಂಬಸ್ಥರು ಮಾಡಿದ ಪ್ರಾಣ ತ್ಯಾಗವನ್ನೇ ಮರೆತು ಮುಸ್ಲಿಮರ ಮತಕ್ಕಾಗಿ ಖರ್ಗೆ ಅವರ ಪರವಾಗಿ ವಾದ ಮಾಡುತ್ತಿದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. आजकल कांग्रेस के राष्ट्रीय अध्यक्ष श्री मल्लिकार्जुन खड़गे जी अनावश्यक रूप से मेरे ऊपर लाल पीले हो रहे हैं, गुस्से में हैं। खड़गे जी, मेरे ऊपर गुस्सा मत करिए, मैं तो आपकी उम्र का सम्मान करता हूं। आपको गुस्सा करना है तो निजाम पर करिए, हैदराबाद के निजाम को, जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था। इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे। ये सच्चाई रखिए। आप वोट बैंक के लिए इस सच्चाई को देश के सामने रखने से कोताही कर रहे हैं, देश के साथ धोखा आप कर रहे हैं। मैं तो एक योगी हूं, मैंने तो एक ही बात सीखी है, हर काम देश के नाम। ಖರ್ಗೆ ಮತ್ತು ಯೋಗಿ ಮಧ್ಯೆ ಮಾತಿನ ಚಕಾಮಕಿ ಮುಂದುವರೆದಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಇವರ ವಾದ ಪ್ರತಿವಾದಗಳು ಜನಜನಿತವಾಗಿದೆ. ಮುಂದೆ ಯಾವ ರೂಪ ತಾಳಲಿದೆ ಅನ್ನೋದನ್ನ ಕಾದು ನೋಡೋಣ.